ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ಕೂಡ ನಾವು ಮೈಸೂರಿಗೆ ಬಂದಿದ್ದೇವೆ. ಲತಾ ನಾಗೇಶ್ ಅವ್ರ ಮನೆಗೆ ಬಂದಿದ್ದೇವೆ. ಅವ್ರ ಮನೆಯಲ್ಲಿ ಅವರು ಯಾವುದರಲ್ಲಿ ಎಕ್ಸ್ಪರ್ಟ್ ಅಂತ ಕೇಳಿ ಅವರು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ತಿನಿಸನ್ನ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಂತ ಕೇಳೋಣ. ಬನ್ನಿ, ಲತಾ ಮೇಡಮ್ನ ಮಾತಾಡ್ಸೋಣ. ಲತಾ ಮೇಡಮ್, ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಹೌಸ್ ವೈಫಾ ಅಥವಾ ವರ್ಕಿಂಗ್ ವುಮನ್? ಏನ್ ಮಾಡ್ತಾ ಇದ್ದೀರಾ? ಟೈಲರಿಂಗ್ ಮಾಡ್ತೀನಿ. ಒಬ್ಬರಿಗೆಲ್ಲ ಡಿಸೈನ್ ಮಾಡ್ತೀರಾ? ಓಕೆ, ಅವಾಗ ಕಮ್ಮಿ ಆಗೋದಿಲ್ಲ, ಟೈಲರಿಂಗ್ ಕೆಲಸ ಸ್ವಲ್ಪ ಜಾಸ್ತಿ. ಓಕೆ ಓಕೆ. ಲತಾ ಮೇಡಮ್ ಅವರು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ತಿನಿಸನ್ನ ರೆಡಿ ಮಾಡ್ತಾರೆ? ಬೀಟ್ರೂಟ್ ದಮ್ ರೊಟ್ಟು, ಬೂದ್ಗುಂಬಳಕಾಯಿ ದಮ್ ರೊಟ್ಟು ಕೇಳಿದ್ದೀವಿ, ಸೋರೆಕಾಯಿ ದಮ್ ರೊಟ್ಟು ಕೇಳಿದ್ದೀವಿ. ಬೀಟ್ರೂಟ್ ಒಂದು ವಿಶೇಷವಾಗಿದೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಬೀಟ್ರೂಟ್, ಓಕೆ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ಬೀಟ್ರೂಟ್, ತುಪ್ಪ, ಇಷ್ಟು ಬೇಕು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ದಮ್ ರೊಟ್ಟನ್ನ ನಾವು ರೆಡಿ ಮಾಡ್ತೀವಿ. ಮೇಡಮ್, ಫಸ್ಟು ಏನು ಪ್ರೊಸೀಜರ್ ಇದೆ? ಅಷ್ಟು ಬೀಟ್ರೂಟ್ನ ತುರ್ಕೋಬೇಕು. ಓಕೆ, ತುರ್ದ್ಬಿಟ್ಟು ಅದೆಲ್ಲ ಬೇಯಿಸ್ಬಿಡ್ಬೇಕು. ಒಂದು ವಿಷಲ್ ಬಂದ್ರೆ ಸಾಕು. ಸಾಕು. ಹಾಗೆ ಮಾಡ್ಕೊಂಡ್ ಬಂದಿದ್ದೀನಿ ಈಗ. ಓಕೆ, ಮೆತ್ತಗಾಗಿದೆ. ಬೀಟ್ರೂಟನ್ನು ತುರ್ಕೊಂಡು ಕುಕ್ಕರಲ್ಲಿ ಒಂದು ವಿಷಲನ್ನ ಕೂಗಿಸಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಎಷ್ಟು ಬೀಟ್ರೂಟ್ ತೊಗೊಂಡಿದ್ದೀರಾ? ಎರಡು ಬೀಟ್ರೂಟನ್ನ ಅವರು ತೊಗೊಂಡಿದ್ದಾರೆ. ಒಂದು ವಿಷಲನ್ನು ಕೂಗಿಸಿ ಬೇಯಿಸ್ಕೊಂಡಿದ್ದಾರೆ. ಸ್ವೀಟ್ ಆಗಿರೋದ್ರಿಂದ ತುಂಬ ಮುಂದಿರಬೇಕು. ಆಮೇಲೆ ಬೇಕಾದ್ರೆ ಹಾಕೋಬೋದು. ಗೋಡಂಬಿ, ದ್ರಾಕ್ಷಿ ಹುರಿಯೋಕ್ಕೋಸ್ಕರ. ಓಕೆ, ಎಷ್ಟು ಬೇಕಷ್ಟು ಅದು ಸ್ವಲ್ಪ ಕೆಂಪ. ಇದರಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಬೀಟ್ರೂಟನ್ನ ಏನು ಬಾಡಿಸ್ಕೊಳಕ್ ಬೇಡ, ಅದರಲ್ಲಿ ಏನು ಬೇಡ, ಬೇರೆ ಸಕ್ಕರೆ ಹಾಕಿ ಅದಕ್ಕೆ ಎಳೆ ಪಕ್ಕ ಬರುತ್ತೆ ಆ ಥರ ಮಾಡಿ. ಸವಿರುಚಿಯ ಮಾತಿಗೆ ಸ್ವಲ್ಪ ಕೆಂಪಗಾಗಲಿ. ಅಡುಗೆಯ ಹರಕೆ ಸ್ವರ್ಣಪಾಕ ಸ್ವರ್ಣಪಾಕ ಸ್ವರ್ಣಪಾಕ. ಈಗ ಬಾಣಲಿಗೆ ಬೇಯಿಸ್ಕೊಂಡಿರೋಂಥ ಬೀಟ್ರೂಟ್ ಪುರಿನ ಹಾಕ್ತಾ ಇದ್ದೀರಾ? ಸ್ವರ್ಣಪಾಕ 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 ಸ್ವರ್ಣಪಾಕ. ಬೀಟ್ರೂಟ್ ಅಂದರೆ ಮನೆ ಮಂದಿಯೆಲ್ಲ ಸ್ವಲ್ಪ ಮುರಿತಾರೆ. ರೆಡ್ ಕಲರ್ ಇದೆ, ತಿನ್ನೋಕ್ಕಾಗಲ್ಲ ಅಂತ ಈ ಥರ ಸ್ವೀಟ್ ಗೀಟ್ ಮಾಡಿಕೊಟ್ರೆ ತಿನ್ಸಲ್ಲ. ಹಾಗಾಗೇನೆ ಸ್ವಲ್ಪ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಡೋದು. ಬೀಟ್ರೂಟ್ ಅಂದ್ರೆ ಇಷ್ಟಪಡಲ್ಲ. ಹೌದು, ನೋಡಿ, ಯಾರು ನೋಡಿದ್ರು ತಿನ್ನಲಿ ಅದು ಮಕ್ಕಳುಗಳು ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಇದು ಮಾಡಿಟ್ರೆ ಇಡ್ಬೋದಲ್ಲ, ಒಂದು 6-15 ದಿನ ಬೇಕಾದ ಒಂದೊಂದು ಸ್ಪೂನ್ ತೊಗೊಂಡು ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣಪಾಕ. ಸ್ವಲ್ಪ ಬಿಸಿ ಮಾಡ್ಕೋಬೇಕಾ? ಅದು ನೀರು ಡ್ರೈ ಡ್ರೈ ಆಗಬೇಕು. ನೀರು ಡ್ರೈ ಆಗಿದೆ ಇವಾಗ. ಈ ಹಂತದಲ್ಲಿ ಈ 2 ಬೀಟ್ರೂಟ್ ಹಾಕಿರೋದ್ರಿಂದ 1.5 ಬಟ್ಲು ಸಕ್ಕರೆ, ಯಾಕಂದ್ರೆ ಬೀಟ್ರೂಟೇ ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಕಮ್ಮಿನೇ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, 2 ಬೀಟ್ರೂಟ್ಗೆ 1.5 ಕಪ್ಪು ಸಕ್ಕರೆ. ಪಾಕ ಸ್ವರ್ಣಪಾಕ 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 ಸ್ವರ್ಣಪಾಕ. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ ಮನಗೊಪ್ಪುವ ಈಗಾಗಲೇ ಸಕ್ಕರೆ ನೀರು ಬಿಡ್ತಾ ಇದೆ, ಕರಗ್ತಾ ಇದೆ, ಬೀಟ್ರೂಟ್ ಜೊತೆನೂ ಹೊಂದ್ಕೋತಾ ಇದೆ.
ಪಾಕ ಬರಬೇಕು. ಪಾಕ ಬರುತ್ತೆ. ಒಂದು 5 ಮಿನಿಟ್ಸ್ ಆಗುತ್ತೆ. ಆಗುತ್ತೆ. ಈಗ ಆಲ್ರೆಡಿ ಇದು ಮಿಕ್ಸ್ ಆಗಿದೆ. ಗೋಡಂಬಿ ಹಾಕಬೇಕು. ಓಕೆ. ಈಗ ಬೀಟ್ರೂಟ್ ಪಲ್ಯ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ, ನೀವು ಮಾಡ್ತೀರಾ? ಮಾಡ್ತೀವಿ. ಇಷ್ಟಪಡ್ತಾರಾ? ಬೀಟ್ರೂಟ್ ಪಲ್ಯ ಕಮ್ಮಿ ಇದು ಮಾಡೋದು. ಈ ಸಾಮಾನ್ಯ ಎಲ್ಲ ಬಣ್ಣ ಹಾಕೋಬೇಕು ಅಂತ ಬೀಟ್ರೂಟ್ ಅದಕ್ಕಾಗಿ ಉಪಯೋಗಿಸ್ಕೋತಾರಲ್ಲ. ನಮಗೆ ಅಪರೂಪಕ್ಕೆ ಒಂದೊಂದ್ಸತಿ ಬಾಸ್ಕೆಟ್ ಮಾಡಿದ್ರೆ ಹಾಕ್ತಾರೆ ಇದನ್ನು ಬಣ್ಣ ಬರಲಿ ಅಂತ. ಮಿಕ್ಸಿ ಮಾಡಿ ಹಾಕಿದ್ರೆ ಇದನ್ನು ಬಿಸಿಬೇಳೆ ಬಾತು ಬಣ್ಣ ಚೆನ್ನಾಗಿ ಬರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತ ಕಾಯಿ ಜೊತೆ ಮಿಕ್ಸಿ ಮಾಡಿ ಹಾಕಿದ್ರೆ ಬಣ್ಣ ಇದು ಬಿಸಿಬೇಳೆ ಬಾತ್ ಕಲರ್ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ಬಿಸಿಬೇಳೆ ಬಾತ್ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಬೀಟ್ರೂಟ್ ಜೊತೆ ಕಾಯಿ ತುರಿನ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಬೀಟ್ರೂಟ್ ಕಲರು ಸೂಪರಾಗಿ ಬರುತ್ತೆ ಅಂತ ಒಂದು ಟಿಪ್ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಿ ತಲೆಗೆ ಬಣ್ಣ ಹಾಕೋಬೋದು. ಮೆಹಂದಿ ಜೊತೆ ಬೀಟ್ರೂಟ್ ರಸನ ಹಾಕೊಂಡ್ರೆ ಒರಿಜಿನಲ್ ಒಂಥರ ನ್ಯಾಚುರಲ್ ಕಲರು ಎನ್ಹಾನ್ಸ್ ಆಗುತ್ತೆ ಅನ್ನೋಂಥದ್ದು. ಆಮೇಲಿಂದ ಬೀಟ್ರೂಟನ್ನ ಸೇವಿಸಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಕ್ತ ಪುಷ್ಟಿ ಆಗುತ್ತೆ, ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಡೈಟಿಷಿಯನ್ ಅದನ್ನು ರೆಕಮೆಂಡ್ ಮಾಡ್ತಾರೆ. ಆದರೆ ಇವೆಲ್ಲ ಇದ್ರೂ ಕೂಡ ಬೀಟ್ರೂಟ್ ಅಂದರೆ ಮುರಿಯೋರು ಜಾಸ್ತಿ. ಅದು ತಗೊಳ್ಳೇಬೇಕು. ಒಂದ್ಸತಿ ಒಂದ್ಸತಿ ಅಂತ ಇದನ್ನ ತಗೋಬೇಕು. ಹಾಗಾಗಿ ನೀವು ಹಲ್ವಾ ಆ ಥರ ಬೇರೆ ಬೇರೆ ಡಿಶ್ ಮಾಡಿ ತಿನ್ನಿಸ್ತೀರಾ? ಓಕೆ. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀವಿ. ಹಲ್ವಾ ರೆಡಿ ಆಗುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ. ಓಕೆ. ತುಪ್ಪ ಹಾಕಿದಷ್ಟು ಒಂಚೂರು ಟೇಸ್ಟ್ ಜಾಸ್ತಿ ಆಗುತ್ತೆ. ಸ್ವರ್ಣ ಪಾಕ ಸವಿರುಚಿಯ ಮಾತಿಗೆ ಬಿಸಿ ಬಿಸಿ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ನೀವು ಬಾಡಿಸುವಾಗ ಅಷ್ಟು ಉಂಡೆನೂ ಗೊತ್ತಿದೆ ಬೇರೆ 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 ಆದರೆ ಇದು ಅಷ್ಟು ಹೊಟ್ಟೆ ಬಂದಾಗ ರೆಡಿ ಇದೆ ಅಂತ ಅರ್ಥ. ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಹಾಕ್ತಾರೆ. ಪಚ್ಕರ್ ಕೂಡ ಹಾಕ್ಬೋದು, ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ. ಓಕೆ. ಬೀಟ್ರೂಟ್ ಹಲ್ವಾ ರೆಡಿ ಆಗಿದೆ. ವೀಕ್ಷಕರೇ, ಬಿಸಿ ಬಿಸಿ ಬೀಟ್ರೂಟ್ ಹಲ್ವಾ ರೆಡಿ ಆಯಿತು. ಈಗ ಮತ್ತೊಂದು ರೆಸಿಪಿಯನ್ನು ಮೇಡಮ್ ಹೇಳ್ಕೊಡ್ತಾ ಇದ್ದಾರೆ. ಮೇಡಮ್, ಏನು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಹಾಗಲಕಾಯಿ ಚಟ್ನಿ ಪುಡಿ ಮಾಡ್ತಾ ಇದ್ದೀರಾ? ಓಕೆ. ಒಂದು ವಿಶೇಷವಾದ ಚಟ್ನಿ ಪುಡಿ ಇದು. ಹಾಗಲಕಾಯಿ ಚಟ್ನಿ ಪುಡಿ, ಹಾಗಲಕಾಯಿ ಗೊಜ್ಜು ಎಲ್ಲ ಮಾಡ್ತಾರೆ. ಚಟ್ನಿ ಪುಡಿ ವಿಶೇಷವಾಗಿದೆ. ಬನ್ನಿ, ಹೇಗಿದೆ, ಹೇಗೆ ಮಾಡ್ತಾರೆ, ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಕೇಳ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್? ಓಕೆ. ಸಣ್ಣಕ್ಕೆ ಹೆಚ್ಕೊಂಡಿರ್ಬೇಕು. ಓಕೆ. ಬೆಲ್ಲ, ಓಕೆ. ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಹಿಂಗು, ಹುಣಸೆಹಣ್ಣು ಪೌಡ್ರು, ಓಕೆ. ಕೊಬ್ಬರಿ, ಓಕೆ. ಇದು ಕುತ್ಕೊಳ್ಳೋಕ್ಕೆ ಎಣ್ಣೆ. ಹೇಗೆ ಮಾಡೋದಿಲ್ಲ? ಫಸ್ಟ್ ಕಡಲೆಬೇಳೆ ಹುರ್ಕೋಬೇಕು. ಹಾಂ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಹುರ್ಕೋಬೇಕು. ಅಳತೆ ಮೇಡಮ್? ಅಲ್ಲದೆ ಒಂದು ಹಾಗಲಕಾಯಿಗೆ ಒಂದು ಅರ್ಧ ಬಟ್ಟು ಯಾಕೆಂದರೆ ಅದು ಜಾಸ್ತಿ ಆಗಿದ್ರೆ ಅದರ ರುಚಿ ಕೊಡಲ್ಲ. ಹಾಗಾಗಿ ಕಡಲೆಬೇಳೆ ಉದ್ದಿನಬೇಳೆ ಇರೋದು. ಉದ್ದಿನಬೇಳೆ ಒಂದು ಸ್ಪೂನ್ ಸಾಕು, ಇದು ಅರ್ಧ ಬಟ್ಟು ಸಾಕು. ಅದೊಂದು ಓಕೆ, ರೆಡಿ ಮಾಡಿ. ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಎರಡು ಜೊತೆಲೆ ಹಾಕ್ಬೋದು. ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣ ಪಾಕ. ಕಡಲೆಬೇಳೆ 2 ಸ್ಪೂನು,
ಅಲ್ಲ ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ ಅರ್ಧ ಕಪ್ಪು. ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಖಾರ ಏನು ಹಾಕಲ್ವಾ? ಮೆಣಸಿನ ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕ್ಕೆ ಸ್ವರ್ಣ ಪಾಕ ಸ್ವರ್ಣ ಕರ್ಬೇವಿನ ಸೊಪ್ಪು ಎಷ್ಟು ಹಾಕಬೇಕು? 1-2-3 ಗರಿ ಅಷ್ಟೇ. ಜಾಸ್ತಿ ಕರ್ಬೇವಿನ ಸೊಪ್ಪಿಂದೇ ಬೇರೆ ಸಪ್ರೇಟಾಗಿ ಮಾಡ್ಬೋದು. ಅದು ಇದನ್ನು ಚೆನ್ನಾಗಿ ಕೊಟ್ಬಿಡೋದ್ರಿಂದ ಸ್ವಲ್ಪ ಆದ್ಮೇಲೆ ಮಿಕ್ಸಿ ಮಾಡಬೇಕು. ಇದನ್ನು ಪೌಡ್ರ್ ಮಾಡ್ಕೋಬೇಕಾ? ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೋದು. 1 ಮೆಣಸಿನ್ಕಾಯಿ ಹಾಕಬೇಕು. ಓಕೆ. ಉದ್ದಿನಬೇಳೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಮೆಣಸನ್ನು ಹುಡ್ಕೋಬೇಕು. ಡ್ರೈ ರೋಸ್ಟ್ ಹುಡ್ಕೊಂಡು ಅದು ಮುಕ್ಕಾಲು ಭಾಗ ಆದಮೇಲೆ ಕೊಬ್ಬರಿ ಹಾಕಿ. ಓಕೆ. ಕೊಬ್ಬರಿ ಓಕೆ. ಎಷ್ಟು ಹಾಕಬೇಕು? ಒಂದು ಅರ್ಧ ಕಪ್ನಷ್ಟು. ಓಕೆ. ಜಾಸ್ತಿ ಹಾಕಿದ್ರೆ ಅದೇ ಜಿಡ್ನಾಂಶ ಇರುತ್ತೆ, ಏನು ತೊಂದರೆ ಇಲ್ಲ. ಕಹಿ ಕಮ್ಮಿ ಸ್ವಲ್ಪ ಹುಡ್ಕೊಳ್ಬೇಕು. ಹಾಗಲಕಾಯಿ ಹೇಗಿರುತ್ತದೆ ಎಣ್ಣೆ ಹಾಕಿ ಬಾಡಿಸಿದಾಗ ಈ ಥರ ಆಗುತ್ತೆ. ಎಷ್ಟು ನಿಮಿಷ ಹುಡ್ಕೋಬೇಕು? ಒಂದು 8ರಿಂದ 10 ನಿಮಿಷ. ವೀಕ್ಷಕರೇ ನೋಡಿ, ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿರೋಂತಹ ಹಾಗಲಕಾಯಿಯನ್ನ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಿಧಾನವಾಗಿ ಹುಡ್ಕೋಬೇಕು. 10 ನಿಮಿಷ. ಆವಾಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಲ್ಲಿ ತನಕ ನಾವು ಹುಡ್ಕೋಬೇಕಾಗತ್ತೆ. ಈಗ ಹೇಳಿ. ಕೊಬ್ಬರಿ ಒಳಗೆ ಬಾಡಿಸ್ಬೇಕು. ಕಡಲೆಬೇಳೆ ಜೊತೆ ಮಿಕ್ಸಿ ಹುರಿದಿರುವಂತಹ ಹಾಗಲಕಾಯಿನ ಕೊಬ್ಬರಿ ತುರಿ ಹಾಕೋತಾ ಇದೀವಲ್ಲ ಅದ್ರ ಜೊತೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜೊತೆ ಒಂಚೂರು ಬೆಲ್ಲ ಹಾಕಬೇಕು. ಪೌಡ್ರು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಂಗು. ಓಕೆ. ಇದನ್ನು ಹಾಕೋಬೇಕು. ಮಿಕ್ಸಿ ಮಾಡ್ಕೋಬೇಕು. ಉಪ್ಪು ಈ ಹಂತದಲ್ಲಿ ಸೇರಿಸ್ಕೋಬೇಕಾ? ಹಾಕಿದ್ರಾ? ಕಡಲೆಬೇಳೆ ಜೊತೆನೆ ಉಪ್ಪು ಹಾಕೊಂಡು ನೀವು ಕಡಲೆಬೇಳೆ, ಮೆಣಸಿನ್ಕಾಯಿ, ಉಪ್ಪು, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಇಷ್ಟು ಒಟ್ಟಿಗೆ ಪುಡಿ ಮಾಡ್ಕೊಂಡಿಲ್ಲ. ಈಗ ಇದನ್ನ ಅದ್ರ ಜೊತೆ ಸೇರಿಸ್ಕೊಂಡು ಮತ್ತೆ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಓಕೆ. ಈಗ ಎಲ್ಲ ಹುಡ್ಕೊಂಡು ಈ ಥರ ನೀವು ಪೌಡ್ರ್ ಮಾಡ್ಕೊಂಡಿದ್ದೀರಾ. ಚಟ್ನಿ ಪುಡಿ ರೆಡಿಯಾಗಿದೆ. ಓಕೆ ಮೇಡಮ್. ಹಾಗಲಕಾಯಿ ನೀವು ಬಳಸಿರೋದ್ರಿಂದ ವಿಶೇಷವಾಗಿ ಇದು ಡಯಾಬಿಟಿಕ್ ಇವ್ರಿಗೆ ಪೇಷಂಟ್ಗಳಿಗೆ ಒಳ್ಳೆಯದು. ಹಾಂ, ಅನ್ನದ ಜೊತೆನೂ ಹಾಕೊಳ್ಬೇಕು. ಅನ್ನದ ಜೊತೆ ರಾಗಿ ತಿನ್ಬೋದು, ದೋಸೆ, ಇಡ್ಲಿ, ಚಪಾತಿ. ಓಕೆ. ಊರಿಗೆ ಹೋದಾಗ ನಮ್ಗೆ ಬೇಕಾಗುತ್ತೆ. ಹಾಂ, ಹಾಗಲಕಾಯಿ ಚಟ್ನಿ ಪುಡಿ ಅಲ್ಲದೇ ಉಪ್ಪಿನಕಾಯಿಗೂ ಹಾಕ್ಬೋದು. ನಿಂಬೆಹಣ್ಣು ಜೊತೆ ಜೊತೆಗೆ ಮಾಲ್ಕ ಮಾಡ್ಬೋದು. ಗೊಜ್ಜು ಮಾಡೇ ತುಂಬ ಥ್ಯಾಂಕ್ಸ್. ಒಂದು ಸಿಹಿ, ಒಂದು ಕಹಿ, ಆರೋಗ್ಯಪೂರ್ಣವಾದ ಸ್ವಾದಿಷ್ಟಕರವಾದ ಬೀಟ್ರೂಟ್ ಹಲ್ವಾ ಮತ್ತು ಹಾಗಲಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ. ನಾನಂತೂ ನಿಜವಾಗ್ಲೂ ಈ ಹಾಗಲಕಾಯಿ ಚಟ್ನಿ ಪುಡಿ ನೋಡಿರಲಿಲ್ಲ, ಕೇಳಿರಲಿಲ್ಲ.
ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಸ್ವೀಟ್ ಟೇಸ್ಟ್ ನೋಡೋಣ. ಬೀಟ್ರೂಟ್ ಹಲ್ವಾ ಅದು ನಾವು ಸ್ಪೂನಲ್ಲಿ ತಗೊಳ್ಬೇಕಾದ್ರೆ ಆ ಪಾಕದ್ದು ಫೀಲ್ ಆಗುತ್ತೆ ನಮಗೆ. ಚೆನ್ನಾಗಿದೆ. ನೋಡಿದ ತಕ್ಷಣ ಗುಲ್ಕನೇನೋ ಅಂತ ಫೀಲ್ ಆಗುತ್ತೆ. ಆದರೆ ಇನ್ನು ಆಗ ಗೊತ್ತಾಗುತ್ತೆ ಇದು ಬೀಟ್ರೂಟ್ ಅಂತ. ಒಳ್ಳೆ ಪಾಕ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಹಲ್ವಾ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಸ್ವೀಟು ಕೂಡ ಕರೆಕ್ಟ್ ಆಗಿದೆ. ಮಧ್ಯ ಮಧ್ಯೆ ಕ್ರಂಚಿಯಾಗಿ ಸಿಗುವಂತಹ ಗೋಡಂಬಿ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಈಗ ಆರೋಗ್ಯಪೂರ್ಣವಾದ ಹಾಗಲಕಾಯಿ ಚಟ್ನಿ ಪುಡಿ ಟೇಸ್ಟ್ ಮಾಡೋಣ. ಹಾಗಲಕಾಯಿ ಫೀಲ್ ಅನ್ಸಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಬಿಟ್ಟರ್ನೆಸ್, ಆ ಕಹಿ ಸ್ವಾದ ಇದೆಯಲ್ಲ, ಅದು ನಮಗೆ ಹಾಗಲಕಾಯಿ ಅಂತ ಗೊತ್ತಾಗುತ್ತೆ. ಅದು ಲಾಸ್ಟ್ ಬೈಟ್, ಅದು ನುಂಗುವಂತಹ ಸಮಯದಲ್ಲಿ ಇದು ಹಾಗಲಕಾಯಿದು ಅಂತ ನಮಗೆ ಗೊತ್ತಾಗುತ್ತೆ. ಖಾರ ಸ್ವಲ್ಪ ಜೋರಾಗೇ ಇದೆ. ಸೊ ಅನ್ನಕ್ಕೆಲ್ಲ ಕಲಿಸ್ಕೊಂಡಾಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಬಹಳ ಮುಖ್ಯವಾಗಿ ಡಯಾಬಿಟಿಕ್ ಪೇಷಂಟ್ಸು ಏನು ತಿನ್ನಲಿ ಅಂತ ಕಷ್ಟಪಡ್ತಾ ಇರ್ತಾರೆ. ಅಂಥವರು ರುಚಿಕರವಾಗಿ ಈ ಹಾಗಲಕಾಯಿ ಚಟ್ನಿ ಪುಡಿನ ಧಾರಾಳವಾಗಿ ಮೇಡಮ್, ಈ ಕಾರ್ಯಕ್ರಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮ ಮನೆಗೆ ನಾವು ಬಂದ್ವಿ. 2 ಆರೋಗ್ಯಪೂರ್ಣವಾದ ತಿನಿಸುಗಳನ್ನು ನಮ್ಮ ವೀಕ್ಷಕರಿಗೆ ಕಲಿಸ್ಕೊಡ್ತೀವಿ. ನಿಜವಾಗ್ಲೂ ಎಸ್ಪೆಷಲಿ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಬೇರೆಯವ್ರು ನೋಡಿದಾಗ ನಮ್ಗೆ ಇಂಥ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅಥವಾ ನಾವು ಇಷ್ಟೊಂದು ಅಡುಗೆ ಮಾಡ್ತೀವ ಅನ್ನೋದು ನೀವಾಗೇ ಬಂದು ಮಾಡಿಸೋದ್ರಿಂದ ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಈ ಸಂಚಿಕೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಖಂಡಿತ ಈ 2 ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.